ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡಿಮಾರ್ಟ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಮ್ಮ ಹಸ್ಬೆಂಡು ಎಲ್ಲ ಆಚೆ ಹೋಗಿದ್ರಲ್ಲ, ಬಂದರು. ಹೋಗಿ ಬರೋಣ ನಡಿ, ಇನ್ನೂ ಟೈಮ್ ಇದೆ ಅಂತ. ಈಗ 6:30 ಆಗಿದೆ. ಏನು 1 ಅವರ್ ಅಷ್ಟೇ. ಏನಾದರೂ ಎಮರ್ಜೆನ್ಸಿ ಇದೆ, ಏನಾದರೂ ಐಟಮ್ ಇರೋದಷ್ಟೇ ತರೋಣ. ಈಗ ಕಾಸಿಲ್ಲ ಅಂದರು. ಸೊ ಹಂಗಾಗಿ ಹೊರಟಿದ್ದೀವಿ. ಹೋಗ್ತೀವಿ, ಏನೇನು ಶಾಪಿಂಗ್ ಮಾಡ್ತೀವಿ ಏನೇನು ಅನ್ನೋದನ್ನ ಆಮೇಲೆ ಹೇಳ್ತೀನಿ ನಿಮಗೆ, ಏನೇನು ಮಾಡಿದ್ದೀವಿ ಅಂತ. ಏನಿಲ್ಲ, ಸಿಂಪಲ್ಲಾಗಿ ತಗೊಬರಕ್ಕೆ ಹೋಗ್ತಾಯಿದ್ದೀವಿ. ಸಿಂಪಲ್ಲೇ ಆಗುತ್ತೆ, ಜಾಸ್ತಿ ದುಡ್ಡು ಈಗೆಲ್ಲ ರೇಟ್ ಜಾಸ್ತಿ ಆಗಿದೆ. ಸೊ ಹೋಗೋಣ ಬನ್ನಿ ಡಿಮಾರ್ಟ್ಗೆ. ಗೈಸಿಗೆ ಬಂದಿದ್ದೀವಿ ಡಿಮಾರ್ಟಿಗೆ. ಸ್ವಲ್ಪ ರಶ್ ಇದೆ. ನೋಡಿ, ಇಲ್ಲಿ ನಮ್ಮಮ್ಮ ಇದ್ದಾಳೆ. ನೋಡಿ ಗೈಸ್, ಇಲ್ಲೆಲ್ಲ ಇಲ್ಲಿ ಇವತ್ತು ಸುಮ್ಮನೆ ಹಂಗೆ ನೋಡೋಣ ಅಂತ ಬಂದಿದ್ದೀವಿ. ತೊಗೊಂಡಲ್ವ ಗೊತ್ತಿಲ್ಲ, ನೋಡ್ತಿದೆ ನಮ್ಮಮ್ಮ. ನೋಡಿ, ನೀನು ಬೆಲ್ಲ ತಿಂತೀನಿ ಅಂತೀಯಲ್ಲ, ನಾವು ಥರ ಬೆಲ್ಲ ಅಷ್ಟು ಪ್ಯೂರ್ ಇರಲ್ಲ. ಈ ಬೆಲ್ಲ ತಿನ್ಬೇಕು ನೀನು. ತಿಂದರೆ ಇದು ಕಾಸ್ಟ್ಲಿ. ಎಷ್ಟು ಗೊತ್ತಾ? 1 kgಗೆ 1 kg 180 ರೂಪೀಸ್. ನೋಡಿ, ಇಲ್ಲ, ಮಾಮೂಲಿ ಬೆಲೆ 80 ರೂಪಾಯಿ ಕಣ. ನೋಡಿ ಗೈಸ್, ಶಾಪಿಂಗ್ ಮಾಡೋಕ್ಕೆ ಬಂದು ನಾವು ಟ್ರಾಲಿನೇ ತಂದಿಲ್ಲ. ಈಗ ಹೋಗ್ತಿದ್ದಾನೆ ನಮ್ಮಣ್ಣ. ನೋಡಿ, ಹಿಂಗಿದೆ ಇವತ್ತಿನ ದಿನ. ನೋಡಿ, ಇಲ್ಲಿ ನಮ್ಮ ಮನೆ ಹತ್ರ ಹೊಸದಾಗಿ ಓಪನ್ ಆಗಿರೋದು. ಇದು ಒನ್ ಮಂತ್ ಏನೋ ಆಯ್ತು ಅಷ್ಟೇ ಓಪನ್ ಆಗಿ. RR ನಗರಲ್ಲಿ ಗೋಪಾಲ ಮಾಲಲ್ಲಿ, ಆರ್ಕಿಡ್ ಮಾಲಲ್ಲಿ ಓಪನ್ ಆಗಿದೆ. ನೋಡಿ ನೋಡಿ, ಈ ಆರ್ಪಿಕ್ ತಗೋತಿದ್ದೀವಿ. ಆರ್ಪಿಕ್ ಅಂತೀನಿ, ಲೈಝಾಲ್. ನೋಡಿ, ನಮ್ಮಪ್ಪ ಇದು ತೊಗೊಂಡಿದ್ದೀವಿ. ಇಷ್ಟು ತೊಗೊಂಡಿದ್ದೀವಿ. ಮುಂದಕ್ಕೆ ಹೋಗೋಣ ಬನ್ನಿ ಗೈಸ್. ಇಷ್ಟು ತೊಗೊಂಡಿದ್ದೀವಿ ಸದ್ಯಕ್ಕೆ. ಟ್ರಿಕ್ ಹೇಳಿದ್ದು ಯಾರು ಗೈಸ್ ನೋಡಿ, ತುಂಬ್ತೀನಿ ಬಾರಮ್ಮ ನಾನು. ಗೈಸ್, ಯಾರಿಗೆಲ್ಲ ಈ ಥರ ಹಿಂಗೆ ಮಾಡಿ ಹಿಂಗೆ ಆಟ ಆಡೋದು ಇಷ್ಟ ಹೇಳಿ ಗೈಸ್, ಕಮೆಂಟ್ ಮಾಡಿ. ಗೈಸ್, ಈಗ ಬಿಲ್ ಹಾಕಿಸ್ತಾ ಇದ್ದೀವಿ. ನೋಡಿ, ಮತ್ತಿಷ್ಟು ಬಿಲ್ ಆಗಿದೆ ಅಂದರೆ ಇವೆರಡು ಪ್ಯಾಕ್ ಆಗಿದೆ. ಇನ್ನೂ ಬಿಲ್ ಮಾಡಿ. ಹಾಂ, ಪ್ಯಾಕ್ ಆಗಿದೆ. ಅಲ್ಲಿ ಬಿಲ್ ಹಾಕಿಸ್ತಾ ಇದ್ದಾರೆ ನಮ್ಮಪ್ಪ. ಸಾರಿ, ಪ್ಯಾಕ್ ಮಾಡಿಸ್ತಾ ಇದ್ದಾರೆ ನಮ್ಮಪ್ಪ. ಇಲ್ಲಿ ಪಾತ್ರೆಗಳು ನೋಡೋಕೆ ಬಂದಿದ್ದಾರೆ ನಮ್ಮಮ್ಮ. ನೋಡಿ ನೋಡಿ, ನೋಡಿ, ನಾನಿಲ್ಲಿದ್ದೀನಿ ವ್ಲಾಗ್ ಮಾಡ್ತಾ. ಇವರಿಲ್ಲಿ ಹಿಂಗೆ ಮಾಡ್ತಾರೆ. ಬನ್ನಿ ಹೋಗ. ನೋಡಿ, ಇಲ್ಲಿ ನಮ್ಮ ಮನೆ ಹೇಳೋಕ್ಕಾಗಲ್ಲ ಮುಂದೆ. ಒಗ್ಗರಣೆ ಹಾಕಕ್ಕೆ ಚೆನ್ನಾಗಿದೆ. ಇದೊಳ್ಳೆ ದೋಸೆ ಹಾಕಕ್ಕೆ ಸಕ್ಕದಾಗಿದೆ ಅಂತವ್ರೆ ನಮ್ಮಮ್ಮ. ನಾನಿದು ಆಮ್ಲೆಟ್ ಮಾಡೋಕ್ಕೆ ಚೆನ್ನಾಗಿದೆ ಅಂತಿದ್ದೀನಿ, ಬಟ್ ನಮ್ಮ ಮನೇಲಿ ಆಮ್ಲೆಟೇ ಮಾಡಲ್ಲ. ಗೈಸ್ ನೋಡಿ, ಇಲ್ಲಿ ಉದ್ದಕ್ಕೂ ಬಾಟ್ಲಿದ್ದಾವೆ. ನೋಡಿ ಗೈಸ್, ಇಲ್ಲಿ ಬ್ಯಾಗ್ ನೋಡ್ತಾ ಇದ್ದೀವಿ. ಅಲ್ಲಿ ನೋಡಿ, ಇಷ್ಟ ತಗೊಳಕ್ಕೆ ಅಕ್ರೈಲಿಕ್ ಮಾರ್ಕರ್ಸ್. ಅದು ಅಕ್ರೈಲಿಕ್ ಮಾರ್ಕರ್ಸ್ ಇತ್ತಲ್ಲ, ಬರೀ 100 ಕೊಡ್ಸೋ ಅಂದರೆ ಕೊಡಿಸ್ಲಿಲ್ಲ ನೀವು. ಏನಾದರೂ ಯೂಸ್ ಆಗೋದು, ಅಪ್ಪ ಅಮ್ಮ ಕಷ್ಟಪಟ್ಟು ದುಡಿಯೋದನ್ನ ಯೂಸ್ ಮಾಡೋದಕ್ಕೆ ಖರ್ಚು ಮಾಡೋ, ಬೇಡ ಅನ್ನೋದು. ಅದು ಯೂಸ್ ನಮಗೇನು ಉದ್ರಲ್ಲ ಮೇಲಿಂದ ದುಡ್ಡು. ಅದು ಯೂಸ್ ಆಗಲ್ವಾ ಅಮ್ಮ? ಇದು ಅಪ್ಪನ ಹತ್ರ ಐತೆ ತಾನೇ ಇದು. ಅಲ್ಲಿ ಪೆನ್ ನೋಡಿ ಗೈಸ್, ಸಾಕ್ಸ್ ತಗೋತವ್ರೆ. ಗೈಸ್ ನೋಡಿ, ಇಲ್ಲಿ ನಮ್ಮ ಅಣ್ಣಂಗೆ ಇನ್ನೊಂದು ಸ್ಲಿಪ್ಪರ್ ನೋಡ್ತವನೆ. ಆಲ್ರೆಡಿ ಅವನು 2 ತಗೊಬಂದವನು ಇವತ್ತು ಬೆಳಗ್ಗೆಯಿಂದ, ಆದರೂ ಇಲ್ಲಿ ನೋಡ್ತವ್ರೆ. ನೋಡಿ, ಇಲ್ಲಿ ಇಷ್ಟು ತೊಗೊಂಡಿದ್ದೀವಿ. ಅಲ್ಲಿಂದ ಶಾಪಿಂಗ್ ಮಾಡ್ತಿದ್ದಾರೆ. ಇಲ್ಲಿ ನಾವಿಲ್ಲೆಲ್ಲ ಬಾಲ್ ತೊಗೊಂಡು ಅಲ್ಲಿ ಹಾಕಿದ್ದೀವಿ. ಗೈಸ್, ಎಲ್ಲ ಶಾಪಿಂಗ್ ಮುಗ್ದಿದೆ. ನಂದಿದ್ದು ಬಿಟ್ಟರೆ ಇದು ಇಷ್ಟೇ ನನಗೂ. ಇವೊಂದು ಒಂದು ಚಪ್ಪಲಿಗೆ ನೋಡಿ
ಬಿಲ್ಲಿಂಗ್ ನಡೆಸ್ತೀವಿ. ಕೌಂಟ್ ಮಾಡಬೇಕಂತ ಕೌಂಟರ್ ನಿಂತವ್ರೆ. ಇವರೇ ನಮ್ಮ ಕೌಂಟರ್. ಕೌಂಟ್ ಮಾಡಿ ಅಮ್ಮ ಮಗಳು ಆಗ್ತವ್ರು ನೋಡಿದ್ದೀನಿ. ಇಲ್ಲಿ ಕುಂತಿದ್ದಾರೆ ನಮ್ಮಪ್ಪ. ಇಲ್ಲಿ ಇವರಿಬ್ಬರು ಕೌಂಟ್ ಮಾಡಾಕ್ತವ್ರು. ಇಲ್ಲ 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120, 121, 122, 123, 124, 125, 126, 127,
ಎರಡನೇ ಬ್ಯಾಗ್. 27. ಗೈಸ್ ಇಲ್ಲಿ ನೋಡಿ ಇವಳು ಯೂಟ್ಯೂಬಲ್ಲಿ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಕಲಿತಾ ಇದ್ದಾಳೆ. ಹಂಗೆ ಕಲಿಬೇಕು, ಎಲ್ಲನೂ ಕ್ಲಾಸ್ಗೆ ಹೋಗಿ ಕಲಿಬೇಕು ಅನ್ನೋದು ತಪ್ಪು. ಇದು ಇಷ್ಟು ಅವಕಾಶ ನಮಗಿರಲಿಲ್ಲ ನಾವು ಚಿಕ್ಕವರಿದ್ದಾಗ. ನಿಮಗೆ ಎಲ್ಲ ಥರದ್ದು ಅವಕಾಶಗಳಿದೆ ಈಗ. ಸೊ ಹಾಗಾಗಿ ನೀವು ಕಲಿಯೋದು ಬೆಟರ್. ಇವಳು ಇದೊಂದು ತೊಗೊಂಡ್ಲು ಲಂಚ್ ಬಾಕ್ಸು, ಚೆನ್ನಾಗಿದೆ. ಇದು ಆಫೀಸಿಗೆ ತೊಗೊಂಡೋಗ್ತಾರಲ್ಲ ಆ ಟೈಪ್ ಇದೆ. ಇವಳೊಂದು ಸ್ವಲ್ಪ ಫುಡ್ಡಿ ಅಲ್ವಾ, ದಿನಕ್ಕೊಂದು 3 ಥರ ಐಟಮ್ ತುಂಬ್ಕೊಂಡು ಹೋಗಲಿ. ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಅವಳು ಕೇಳೋದೆ, ಅಮ್ಮ ಏನು ಮಾಡ್ತಾಯಿದ್ದೀಯಾ? ಇಲ್ಲ, ಎದ್ದ ತಕ್ಷಣ ನನ್ನದಕ್ಕಿಂತ ಹಿಂದಿನ ದಿವಸನೇ ನೈಟೇ ಕೇಳ್ಬಿಡ್ತಾಳೆ, ನಾಳೆ ಏನು ಮಾಡ್ತಾಯಿದ್ದೀಯ ಮಮ್ಮಿ ತಗೊಂಡೋಗೋಕ್ಕೆ ಅಂತ. ಅವಳು ಊಟ ಮಾಡೋಕ್ಕೆ ಹೋಗ್ತಾಳೋ ಓದೋಕ್ಕೆ ಹೋಗ್ತಾಳೋ ಗೊತ್ತಿಲ್ಲ. ಹಂಗೆ ನೋಡಿದ್ರೆ ಮಾರ್ಕ್ಸು ಚೆನ್ನಾಗಿ ತೆಗಿತಾಳೆ. ನನಗೆ ಡೌಟು. ತಗೊಂಡಿದ್ದೀನಿ ಒಂದು ಅದ್ರದ್ದು ಟಾಯ್ದು, ಒಂದು ಸ್ನೀಕರ್ಸ್ ಮತ್ತೆ ಒಂದು ಮೈಲ್ಕಿ ಬಾರ್ ತಗೊಂಡೆ. ನಂದಿದು ಅದಾದ್ಮೇಲೆ ಇನ್ನ ತಗೊಂಡಿದ್ದು ತೋರಿಸ್ತಾ ಎಲ್ಲ ರೇಷನ್ ಐಟಮ್ಸು, ಸೋಪು. ಸೊ ನಮ್ಮಮ್ಮ ಏನು ಮಾಡಿದ್ರು ಗೊತ್ತಾ ಗೈಸ್, ಇದ್ರದ್ದು ಒಂದು ಕತೆ ಇದೆ. ಇದ್ರದ್ದು ನಮ್ಮಮ್ಮ ಆರ್ಡ್ರ್ ಮಾಡಿ ಮಮ್ಮ ಇದರಲ್ಲಿ ಯಾವುದು ಅಮೆಝಾನಲ್ಲಿ ಅಂದರೆ ಇಲ್ಲ ದುಡ್ಡು ಜಾಸ್ತಿ ಅಂದರು. ಅದರಲ್ಲಿ ಆಫರ್ ಇತ್ತು. ಇದು ಇನ್ನೂ ದುಡ್ಡು ಒಂದು ಸ್ವಲ್ಪ ಜಾಸ್ತಿ ಇದೆ, ಇದನ್ನ 2 ಬಾಕ್ಸ್ ಕೊಟ್ಟು ತಂದವ್ರೆ. ಹಂಗೆ ಅಲ್ವಾ, ನಿಮ್ಮ ಅಮ್ಮಂಗೆ ಬುದ್ಧಿ ಇಲ್ಲ ಅಂತ ನಿಮಗೆ ಬುದ್ಧಿ ಜಾಸ್ತಿ. ಮತ್ತೆ ಹಾರ್ಪಿಕ್ಕು ಇದು ಜಾಸ್ತಿ ತಂದಿಲ್ಲ ಗೈಸ್. ನಮ್ಮ ಮನೇಲಿ ಯಾವಾಗಲೂ ನಾವು ಡಿಮಾರ್ಟ್ಗೆ ಹೋದರೆ 20,000ಕ್ಕೆ ಶಾಪಿಂಗ್ ಮಾಡ್ತಾ ಇದ್ವಿ. ಈ ಸಲನೇ ನಾನು ನಮ್ಮ ಹಸ್ಬೆಂಡ್ ಮಕ್ಕ ನೋಡ್ತಾ ಇದ್ವಿ. ಈ ಸಲನೇ ಅಲ್ವಾ ನಾವು ಜಾಸ್ತಿ ತಂದಿಲ್ಲ ಅಂತ. ಈ ಫುಲ್ಲು ಟೇಬಲ್ ಫುಲ್ಲು ಇದು ಮತ್ತು ಅಡುಗೆ ಮನೇಲಿ ಇನ್ನೊಂದು ಟೇಬಲ್ ಇದೆ, ತೋರಿಸ್ತೀನಿ ನಿಮಗೆ. ಆ ಟೇಬಲ್ ಕೂಡ ಫುಲ್ ಆಗೋದು ನಾವು ತರೋದು ಐಟಮ್. ಇದೆರಡು ತೊಗೊಂಡಿದ್ದಾಳೆ. ಇದೇನಿದೆ ಇಲ್ಲಿ ನೋಡಿ, ಇದೇನಿದೆ ಇದು ಈ ಬಾಕ್ಸಲ್ಲಿ ಇಲ್ಲಿ ರೇಷನ್ ಐಟಮ್ ಎಲ್ಲ ಇಟ್ಟಿದ್ದೀನಿ ನಾನು. ಇದು 2 ಫಿಲ್ಲಾಗಿ ಅಲ್ಲಿರೋ ಇದನ್ನು ಫುಲ್ ಆಗೋದು. ಅಷ್ಟು ನಾವು ರೇಷನ್ನ ಹೋದರೆ ಒಂದು 3-4 ಮಂತ್ಗೆ, ಒಂದು 6 ಮಂತ್ಗೆ ಆಗೋಷ್ಟೇ ತಂದುಬಿಡ್ತಿದ್ವಿ. ಒಂದು ಬಾಲ್ ತೊಗೊಂಡಿದ್ದೀನಿ, ಅದಾದಮೇಲೆ ನಾನೊಂದು ಪೆನ್ಸಿಲ್ಸ್ ತೊಗೊಂಡಿದ್ದೀನಿ. ಪೆನ್ಸಿಲು, ಸ್ಕೇಲು, ಏನೇನೋ ನಮ್ಮ ಮನೇಲಿ ಅದೇ ಯೋಚನೆ ಮಾಡ್ತಾಯಿದ್ವಿ. ಯಾವಾಗಲೂ ಅಷ್ಟು ಐಟಮ್ ತರ್ತಿದ್ವಿ, ಈ ಸಲನೇ ಅಲ್ವಾ ಅಂತ. ಅಷ್ಟು ಕಮಿಟ್ಮೆಂಟ್ಸು ಜಾಸ್ತಿ ಆಗೋಗಿದೆ ನಮ್ಮದು. ಏನು ಮಾಡೋಕ್ಕಾಗಲ್ಲ, ಏನಿರುತ್ತೋ ಅಷ್ಟು. ಈಗ ಸದ್ಯಕ್ಕೆ 1 ತಿಂಗ್ಳಿಗೆ ಆಗೋಷ್ಟು ತೊಗೊಂಬಂದಿದ್ದೀವಿ. ಏನೇನು ಬೇಕು ಅಷ್ಟೇ, ಜಾಸ್ತಿನೂ ತಂದಿಲ್ಲ. ಸೊ ಅಷ್ಟು ಹೇಳ್ತಾ ನಾಳೆ ಮಾರ್ಕೆಟ್ಗೆ ಹೋಗಬೇಕು. ಸ್ವಲ್ಪ ಏನೋ ಒಂದು ತರೋದಿದೆ, ತಂದಮೇಲೆ ನಿಮಗೆ ಗೊತ್ತಾಗುತ್ತೆ ಏನದು ಅಂತ. ಒಂದು ಐಡಿಯಾ ಬಂದಿದೆ ನನಗೆ. ಸೊ ಹಂಗಾಗಿ ತರಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರ ಜೊತೆ ಖುಷಿಯಾಗಿ ಚೆನ್ನಾಗಿರೋಣ, ನಗ್ನಗ್ತಾ ಅಷ್ಟೇ. ಏನಿದೆ ತೊಗೊಂಡೋಗೋದು, ಹೊತ್ಕೊಂಡೋಗೋದೇನಿದೆ ಹೋಗ್ಬೇಕಾದ್ರೆ ಅಲ್ವಾ. ಇರೋಷ್ಟು ದಿವಸ ಖುಷಿಯಾಗಿರಬೇಕು, ಚೆನ್ನಾಗಿರಬೇಕು ಅಂತ ಕೇಳ್ಕೊತೀನಿ ಎಲ್ಲರಿಗೂ. ನೋಡಿ, ದಿಲೀಪ್ ರಾಜ್ ತೀರ್ಕೊಂಡ್ರಲ್ಲ, ಅವ್ರ ವೈಫ್ನ ನೋಡಿದ್ರೆ ನನಗೆ ಅಳು ಬರ್ತಿತ್ತು. ಅಷ್ಟು ಅವರು ಫೀಲಿಂಗಾಗಿ, ಅದು ಒಬ್ರನ್ನೊಬ್ರು ಹಚ್ಕೊಂಡಾಗ ಅದು ಇರೋದೇ ಇಲ್ಲ, ಪರ್ಮನೆಂಟಾಗಿ ಇರೋದೇ ಇಲ್ಲ ಅಂದಾಗಲೇ ಅದು ಗೊತ್ತಾಗೋದು ಅದ್ರ ನೋವೇನು ಅಂತ. ಅವರಿಗೆ ಅವ್ರ ವೈಫಿಗೆ ಅದನ್ನು ತಡ್ಕೊಳೋ ಶಕ್ತಿ ಕೊಡಲಿ. ಯಾರೇ ಆದರೂ ಅಷ್ಟೇ, ಇದ್ದಾಗ ಚೆನ್ನಾಗಿರಬೇಕು ಅಷ್ಟೇ. ಹೋದ್ಮೇಲೆ ಏನು ಮಾಡೋಕ್ಕಾಗಲ್ಲ.
ಅದನ್ನೇ ನಮ್ಮ ಅಕ್ಕ ನಾನು ಮಾತಾಡ್ತಾ ಇರ್ತೀವಿ. ಇರೋ ಅಷ್ಟು ದಿವಸ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಕೈಲಿ ಏನಾಗುತ್ತೋ, ನಾವು ದೊಡ್ಡದು ಮಾಡ್ತೀವಿ ಅಂತ ಹೇಳ್ಕೊಳಲ್ಲ, ಏನಾಗುತ್ತೋ ಅದು ನಮ್ಮ ಕೈಲಿ ಎಷ್ಟಾಗುತ್ತೋ ಏನಾಗುತ್ತೋ ಅದು ಮಾಡೋಣ ಗೈಸ್. ತುಂಬ ನಾವು ಯಾರು ನೋಡ್ಕೊಂಡಿರೋ ಅಷ್ಟು ನಾವು ನೋಡ್ಕೊತಾ ಇದ್ದೀವಿ ಅಂತ ಕೊಚ್ಕೊಳೋದಿಲ್ಲ. ನಮ್ಮ ಕೈಲಿ ಏನಾಗುತ್ತೋ ಅಷ್ಟು ನೋಡಿಕೊಂಡು ಖುಷಿಯಾಗಿ ಹೋಗೋಣ, ಖುಷಿಯಾಗಿ ಇರೋಣ ಅಷ್ಟೇ. ಏನೂ ಇಲ್ಲ ತೊಗೊಂಡೋಗೋದು. ಹೋಗ್ಬೇಕಾದ್ರೆ ಒಂದೊಂದ್ಸಲ ಕುತ್ಕೊಂಡು ಯೋಚನೆ ಮಾಡ್ತಾಯಿದ್ರೆ ಅನಿಸುತ್ತೆ, ಒಂದೊಂದ್ಸಲ ಏನೇನೋ ಅನಿಸುತ್ತೆ, ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ಆ ಥರ ಫೀಲ್ ಆಗ್ತಿರುತ್ತೆ. ಏನು ಗೊತ್ತಾ, ಈ ಲೈಫ್ ಇದೆ ಗೊತ್ತಾ, ಇವಳ ಲೈಫು ಇದರಷ್ಟು ಬೆಟರ್ ಲೈಫು ಜೀವನದಲ್ಲಿ ಯಾವುದೂ ಇಲ್ಲ. ಈ ಏಜಲ್ಲಿ ಸಿಗೋ ಖುಷಿ, ಆಮೇಲೆ ಇವ್ರಿಗೇನು ಅನಿಸುತ್ತೆ, ಚಿಕ್ಕ ಏಜಲ್ಲಿರೋರಿಗೆ ನಾವು ಬೇಗ ದೊಡ್ಡವರಾಗಬೇಕು, ನಾವು ಆ ಥರ ಫೀಲಿಂಗ್ ಇರುತ್ತೆ ಇವ್ರಿಗೆ. ಬಟ್ ನಮಗೆ ನಾವು ಚಿಕ್ಕವರಾಗಿದ್ದಾಗೆ ಚೆನ್ನಾಗಿತ್ತು, ಆ ಲೈಫೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ, ನಾಳೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಅದೇನು ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಗೈಸ್. ನೆನ್ನೆ ಡಿಮಾರ್ಟ್ಗೆ ಹೋಗಿ ಬಂದಾಯಿತು. ಇದು ನೆಕ್ಸ್ಟ್ ಡೇ ನಾವು KR ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ. ಏನಕ್ಕೆ ಹೋಗ್ತಾಯಿದ್ದೀವಿ ಅಂದರೆ, ನನಗೆ ಒಂದು ಐಡಿಯಾ ಬಂತು ಗೈಸ್ ಮೈಂಡಲ್ಲಿ. ಸೊ ಅದಕ್ಕೆ ಏನೊಂದು ಐಟಮ್ ತರೋಣ ಅಂತ ಹೋಗ್ತಾಯಿದ್ದೀವಿ. ಏನು ತರ್ತೀನಿ, ಅದರಿಂದ ಏನು ಯೂಸ್ ಆಗುತ್ತೆ ನನಗೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ ಅದು ಕಾನ್ಸೆಪ್ಟ್. ನಾನು ಅಂದ್ಕೊಂಡಿರೋದು ನಿಮಗೂ ಯೂಸ್ ಆಗ್ಬೋದು ನೋಡಿ. ಸೊ ಈಗ ಹೊರಟಿದ್ದೀವಿ. ನನ್ನ ಮಗಳು ಆಟೋದಲ್ಲಿ ಆಗಲ್ಲ 3 ಜನ ಅಂತ. ಮೊದಲು ದೊಡ್ಡದಾಗಿ ಬರೋದು ಗೈಸ್ ಆಟೋ, 4 ಜನ ಆರಾಮಾಗಿ ಕುತ್ಕೋಬೋದು. ಚಿಕ್ಕದಾಗಿ ಇಬ್ಬರು ಆರಾಮಾಗಿ ಕಂಫರ್ಟಬಲಾಗಿ ಕುತ್ಕೋಬೋದು. 3 ಜನ ಅಂತೂ ಕುತ್ಕೊಳಕ್ಕೆ ಆಗಲ್ಲ. ಈ ಶೆಕೆಲಂತೂ ಇದ್ದಿದ್ದು ಹಿಂಸೆ. ನನ್ನ ಮಗಳು ನನಗೆ ಅದೇ ವಿಷಯಕ್ಕೆ ಮುನಿಸ್ಕೊಂಡು, ನಂಗೆ ಜಾಗ ಇಲ್ಲ ಅಂತ ಮುನಿಸ್ಕೊಂಡು ಆ ಕಡೆ ತಿರ್ಕೊಂಡು ಕೂತಿದ್ಲು. ಅದನ್ನೇ ರೇಗಿಸ್ತಾ ಇದ್ದೆ ಅವಳಿಗೆ. ಸೊ ಈಗ ಹೊರಟಿದ್ದೀವಿ. ತುಂಬ ಟ್ರಾಫಿಕ್ ಇದೆ. ನಮ್ಮ ಅಕ್ಕ ಆಲ್ರೆಡಿ ರೀಚ್ ಆಗ್ತಾಯಿದ್ದೀನಿ ಇಲ್ಲೂ. ನಮ್ಮ ಅಕ್ಕ ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಬರ್ತಾಯಿದ್ದಾರೆ ಜೊತೆಗೆ. ಹೋಗಿ ಸ್ಯಾರಿ ತೊಗೋಬೇಕು. ತೊಗೊಂಡಂಗೆ ನಾನು ಹೇಳಿದ್ದು ಇನ್ನೊಂದು ಐಟಮ್ ಇದೆ, ಅದನ್ನು ಕೂಡ ತಗೊಂಡು ವಾಪಸ್ ಬರೋದು. ಅದು ಏನು ಅಂತ ನಾಳೆ ತೋರಿಸ್ತೀನಿ ಗೈಸ್. ಬನ್ನಿ ಹೋಗೋಣ.